ಬಾಲಿವುಡ್ನಲ್ಲಿ ಫಿಟ್ನೆಸ್ ಅಂದರೆ ಥಟ್ ಅಂತ ನೆನಪಾಗೋ ಹೆಸರೇ ಅಕ್ಷಯ್ ಕುಮಾರ್. ತೆರೆ ಮೇಲೆ ಇರಲಿ ಅಥವಾ ತೆರೆ ಹಿಂದೆನೇ ಇರಲಿ, ಅವರ ಫಿಟ್ನೆಸ್ ಮತ್ತು ಶಿಸ್ತು ನೋಡಿದರೆ ಅಭಿಮಾನಿಗಳಿಗೆ ಅಚ್ಚರಿ ಆಗೋದರಲ್ಲಿ ಎರಡೂ ಮಾತಿಲ್ಲ. ಇತ್ತೀಚೆಗೆ ANI ಜೊತೆ ಮಾತನಾಡಿದ 58 ವರ್ಷದ ಅಕ್ಷಯ್ ಕುಮಾರ್ ತಮ್ಮ ಫಿಟ್ನೆಸ್ ಸೀಕ್ರೆಟನ್ನು ರಿವೀಲ್ ಮಾಡಿದ್ದಾರೆ. ಅದೇನೋ ದೊಡ್ಡ ಡಯಟ್ ಅಥವಾ ವರ್ಕೌಟ್ ಅಂತ ಅನ್ಕೋಬೇಡಿ, ಸಂಜೆ 6:30 ಒಳಗೆ ಊಟ ಮುಗಿಸಬೇಕು ಅನ್ನೋದಷ್ಟೇ ಅವರ ಸಲಹೆಯಾಗಿದೆ. ಸೂರ್ಯ ಮುಳುಗುವ ಮುನ್ನ ಅಂದರೆ ಸಂಜೆ 6:30 ಒಳಗೆ ಊಟವನ್ನು ಮುಗಿಸಬೇಕು ಅಂತ ಅಕ್ಷಯ್ ಕುಮಾರ್ ಅವರು ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಫಿಟ್ನೆಸ್ ಮಂತ್ರ ಜೀವನದಲ್ಲಿ ಬೇರೊಂದಿಲ್ಲ. ಡಾಕ್ಟರ್ಗಳು ಸಹ ಇದನ್ನೇ ಹೇಳ್ತಾರೆ ಅಂತ ಅಕ್ಷಯ್ ಕುಮಾರ್ ಅವರು ಹೇಳಿದ್ದಾರೆ. ಅಕ್ಷಯ್ ಕುಮಾರ್ ಅವರು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಮೊದಲಿನಿಂದಲೂ ಸಹ ಹೆಚ್ಚು ಒತ್ತನ್ನು ನೀಡ್ತಾ ಬಂದಿದ್ದಾರೆ. ಈ ಹಿಂದೆ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿಯೂ ಸಹ ಅವರು ಮಾತನಾಡಿದರು. ಆಗ ಸಿನಿಮಾ ಸ್ಟಾರ್ಗಳ ಬಾಡಿಯನ್ನು ನೋಡಿ ನಿಮ್ಮ ಲೈಫ್ ಸ್ಟೈಲ್ ಬದಲಿಸೋಕ್ಕೆ ಹೋಗಬೇಡಿ, ಬದಲಿಗೆ ವೈದ್ಯರ ಸಲಹೆಯನ್ನು ಕೇಳಿ ಅಂತ ಜನರಲ್ಲಿ ಮನವಿಯನ್ನು ಮಾಡಿದ್ರು. ನಿಮ್ಮ ಫಿಟ್ನೆಸ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸಿನಿಮಾ ನಟರ ದೇಹವನ್ನು ನೋಡಿ ನಿಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳೋದಕ್ಕೆ ಹೋಗಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸಿ. ತೆರೆ ಮೇಲೆ ಕಾಣುವ ನಟರು ನಿಜ ಜೀವನದಲ್ಲಿ ಹಾಗೆ ಇರುವುದಿಲ್ಲ. ಅವರನ್ನು ತೋರಿಸಲು ಹಲವು ಫಿಲ್ಟರ್ಗಳು, ಸ್ಪೆಷಲ್ ಎಫೆಕ್ಟ್ಗಳನ್ನು ಬಳಸಿರ್ತಾರೆ. ಅದನ್ನು ನೋಡಿ ನಾವು ತಪ್ಪು ದಾರಿಯನ್ನು ಹಿಡಿದು ನಮ್ಮ ದೇಹ ಬದಲಾಯಿಸಲು ಹೊರಡುತ್ತೇವೆ ಅಂತ ಅಕ್ಷಯ್ ಕುಮಾರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಶಾರ್ಟ್ಕಟ್ಗಳ ಬದಲು ದೇಹವನ್ನು ನೈಸರ್ಗಿಕವಾಗಿ ಸದೃಢಗೊಳಿಸಿ ಅಂತ ಜನರಿಗೆ ಸಲಹೆಯನ್ನು ನೀಡಿದ್ದಾರೆ. ನಿಯಮಿತವಾದಂಥ ವ್ಯಾಯಾಮ, ಯೋಗ, ಆರೋಗ್ಯಕರ ಆಹಾರ, ಸರಿಯಾದ ನಿದ್ದೆ, ಧ್ಯಾನ ಮತ್ತು ಮುಖ್ಯವಾಗಿ ನಮ್ಮ ನೈಜ ಸೌಂದರ್ಯವನ್ನು ಒಪ್ಪಿಕೊಳ್ಳುವುದು, ಹೀಗೆ ಸಮಗ್ರವಾದ ದಾರಿಯನ್ನು ಅವರು ವಿವರಿಸಿದ್ದಾರೆ. ಈಗಿನ ಕಾಲದಲ್ಲಿ 6 ಪ್ಯಾಕ್ 8 ಪ್ಯಾಕ್ಗಳಿಗಾಗಿ ಹಲವರು ಸ್ಟೆರಾಯ್ಡ್ಗಳನ್ನು ತೆಗೆದುಕೊಳ್ತಾರೆ. ಇಂತಹ ಶಾರ್ಟ್ಕಟ್ಗಳಿಂದ ದೇಹ ಹೊರಗಿನಿಂದ ಉಬ್ಬಿಕೊಂಡಂತೆ ಕಂಡರೂ ಸಹ ಒಳಗಿನಿಂದ ಟೊಳ್ಳಾಗಿರುತ್ತದೆ. ಶಾರ್ಟ್ಕಟ್ಗಳು ನಿಮ್ಮ ಜೀವನವನ್ನೇ ಶಾರ್ಟ್ ಮಾಡಬಹುದು ಅನ್ನೋದನ್ನು ನೆನಪಿಡಿ. ನಮಗೆ ಬೇಕಾಗಿರುವುದು ದೀರ್ಘಕಾಲದ ಫಿಟ್ನೆಸ್, ಶಾರ್ಟ್ಕಟ್ಗಳಲ್ಲ. ಫಿಟ್ನೆಸ್ ಅನ್ನೋದು ಇನ್ಸ್ಟಂಟ್ ಕಾಫಿ ಅಥವಾ 2 ಮಿನಿಟ್ ನೂಡಲ್ಸ್ ಥರ ಅಲ್ಲ ಅಂತ ಅವರು ಜನರಿಗೆ ಖಡಕ್ಕಾಗಿ ವಾರ್ನಿಂಗನ್ನು ನೀಡಿದ್ದಾರೆ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಅಕ್ಷಯ್ ಕುಮಾರ್ ಅವರು ಭೂತ್ ಬಾಂಗ್ಲಾ ಚಿತ್ರದ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಈ ಚಿತ್ರವನ್ನು ಪ್ರಿಯದರ್ಶನ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಬಾಲಾಜಿ ಟೆಲಿಫಿಲ್ಮ್ಸ್ ಲಿಮಿಟೆಡ್ನ ಒಂದು ವಿಭಾಗವಾದ ಬಾಲಾಜಿ ಮೋಷನ್ ಪಿಕ್ಚರ್ಸ್, ಕೇಪ್ ಆಫ್ ಗುಡ್ ಫಿಲ್ಮ್ಸ್ ಸಹಯೋಗದೊಂದಿಗೆ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಸಿನಿಮಾ ಏಪ್ರಿಲ್ 10ರಂದು ಥಿಯೇಟರ್ನಲ್ಲಿ ಬಿಡುಗಡೆಯಾಗಲಿದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್ನಿಂದಾಗಿ ಈ ಥರದ ಅನೇಕ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.